ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರವಾಸಿ ತಾಣದಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಯನ್ನ ಖಂಡಿಸುತ್ತೇನೆಂದು ಶಾಸಕ ಆಸಿಫ್ ಶೇಟ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡುತ್ತೇನೆ, ತಪ್ಪಿತಸ್ಥರು ಯಾರೇ ಇದ್ರೂ ಅವರಿಗೆ ಗುಂಡಿಕ್ಕಿ ಕೊಲ್ಲಬೇಕು. ಇದು ಪ್ರವಾಸಿಗರ ಮೇಲೆ ಹಲ್ಲೆ ಅಲ್ಲ, ನಮ್ಮ ಭಾರತೀಯರ ಮೇಲೆ ಹಲ್ಲೆ ಮಾಡಿದ ಹಾಗೆ ಎಂದರು. ನಿನ್ನೆ ಮಧ್ಯಾಹ್ನ ಪಹಲ್ಗಾಮ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಏನು ಘಟನೆ ಆಗಿದೆ ಅದರಿಗೆ ನಾವು ಖಂಡಿಸ್ತೀವಿ. ಮತ್ತು ನಾ ಕೇಂದ್ರೀಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಯಾರು ಇದು ಮಾಡಿದಾರೋ ಅವ್ರಿಗೆ ತಗೊಂಡು ಬಂತು ಇಮಿಡಿಯೇಟ್ಲಿ ಯಾರದಾರ ಇರ್ತಾರೆ ಹಿಂದೆ ಮತ್ತು ಯಾರು ಮಾಡಿದಾರೋ ಇವರಿಗೆ ಗುಂಡು ಹಾಕಬೇಕು. ಇದು ನಮ್ದು ಬರೀ ಸಿಟಿಸನ್ಸ್ ಮೇಲೆ ಹಲ್ಲ ಇಲ್ಲ, ಟೂರಿಸ್ಟ್ ಮೇಲೆ ಹಲ್ಲ ಇಲ್ಲ, ಇದು ನಮ್ಮ ದೇಶ ಮೇಲೆ ಹಲ್ಲ ಇದೆ. ಅವ್ರು ಯಾರು ನಮ್ಮ ದೇಶ ಮೇಲೆ ಮತ್ತು ನಮ್ಮ ಸಿಟಿಸನ್ಸ್ ಮೇಲೆ, ನಮ್ಮ ಅಣ್ಣ ತಮ್ಮವ್ರಿಗೆ ಮೇಲೆ, ತಂಗಿಯವ್ರ ಮೇಲೆ ಹಲ್ಲ ಮಾಡ್ತಾರೋ ಅವ್ರಿಗೆ ನಾವು एक हम उनको एक जवाब अच्छी तरह से देना चाहिए. जे पण हे केलेले आहेत त्यांना सोडावं नाही. आमची देशची अखंडतावरती त्यांनी हल्ला केलेला आहे, आमची देशची एकतावरती त्यांनी हल्ला केलेला आहे, आमच्या देशवरती हल्ला केलेला आहे. कुठला धर्म, कुठली जात आम्हाला हे शिकवतात नाही की एक जे टुरिस्ट आहे, एक जे इनोसेंट आहे त्याच्यावरती ह्याप्रमाणे हल्ला करून त्याचा खून करावा. आम्ही सगळं मिळून, चाहे मी काँग्रेस पार्टीवरून, बेलगाम अंजुमन इस्लामतर्फे, काँग्रेसतर्फे याचं खंडन करतो. आम्ही सगळे या परिवाराची बरोबर आहेत आणि प्रार्थना करतो यांचा परिवाराला यांना शक्ती द्यावा अशा at this time. आणि पूर्ण देश एक होऊन आम्ही यांच्यावरती कारवाई करावी. धन्यवाद. जय हिंद. संकल्प शिंदे, KMM कन्नಡ न्यूज़, बेळगावी.